ನಮಸ್ಕಾರ ಸ್ನೇಹಿತರೆ. ಕೆಲವು ದಿನಗಳಿಂದ ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ನೋಡ್ತಾ ಇದ್ದೀನಿ. ಆ ಪೋಸ್ಟ್ಗಳಲ್ಲಿ ಏನಿದೆ ಅಂದರೆ, ದೇವಸ್ಥಾನದಲ್ಲಿ ದೇವರಿದ್ದಾನೆ ಅನ್ನೋದಾದರೆ, ಅದೇ ದೇವಸ್ಥಾನದ ಬಾಗಿಲಲ್ಲಿರ್ತಕ್ಕಂಥ ಭಿಕ್ಷುಕರುಗಳಿಗೆ ಯಾಕೆ ದೇವರು ಒಳ್ಳೇದು ಮಾಡ್ತಾ ಇಲ್ಲ, ಅವ್ರು ಯಾಕೆ ಭಿಕ್ಷುಕರಾಗೇ ಇದ್ದಾರೆ ಅಂತ. ನೋಡಿ, ದೇವಸ್ಥಾನದಲ್ಲಿ ದೇವರಿದ್ದಾನೆ ಅನ್ನೋದೇ ಮೊದಲನೇದಾಗಿ ಒಂದು ತಪ್ಪು ಕಲ್ಪನೆ. ತುಂಬ ವಿಚಾರವಾದಿಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋದು ಬೇಡ. ನಮಗೆ ಆ ಸಬ್ಜೆಕ್ಟ್ ಅಷ್ಟೇ ತಗೊಳ್ಳೋಣ. ಆ ರೀತಿ ಹೇಳಿಕೆಗಳನ್ನು ಕೊಟ್ಟಂಥವರ ಮನೆಗಳನ್ನೇ ನೀವು ಅಬ್ಸರ್ವ್ ಮಾಡಿ. ಅವರು ಕಿಚನ್ನಲ್ಲಿ ಕಮೋಡ್ ಇಟ್ಕೊಂಡಿಲ್ಲ, ಅವರು ಬೆಡ್ರೂಮಲ್ಲಿ ಕಿಚನ್ ಇಟ್ಕೊಂಡಿರಲ್ಲ. ಅಡುಗೆ ಮಾಡಲಿಕ್ಕೆ ಕಿಚನ್ ಇರುತ್ತೆ, ಅಡುಗೆ ಮನೆ. ಬಹಿರ್ದೆಸೆಗೆ ಟಾಯ್ಲೆಟ್ ಇರುತ್ತೆ, ಸ್ನಾನ ಮಾಡಲಿಕ್ಕೆ ಬಾತ್ರೂಮ್ ಇರುತ್ತೆ, ಮಲ್ಕೊಳ್ಳಿಕ್ಕೆ ಬೆಡ್ರೂಮ್ ಇರುತ್ತೆ. ಅವ್ರ ಮನೆಯಲ್ಲೇ ಪ್ರತಿಯೊಂದು ಕೆಲಸಗಳಿಗೆ ಪ್ರತಿಯೊಂದು ನಿರ್ದಿಷ್ಟವಾದಂಥ ಜಾಗ ಇಟ್ಕೊಂಡ್ಬಿಟ್ಟು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ. ದೇವಸ್ಥಾನ ಇರೋದು ದೇವರಿಗೆ ಜಾಗಕ್ಕಲ್ಲ, ನಮಗೋಸ್ಕರ, ನಾವು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ದೇವಸ್ಥಾನ ಇರೋದು. ಮಸೀದಿಗೆ ಹೋದರೂ ಕೂಡ ಇಸ್ಲಾಂ ಬಾಂಧವರು ಪ್ರಾರ್ಥನೆಯನ್ನೇ ಮಾಡ್ತಾರೆ. ಚರ್ಚ್ಗೆ ಹೋದರೂ ಕೂಡ ಕ್ರಿಶ್ಚಿಯನ್ರು ಪ್ರಾರ್ಥನೆಯನ್ನೇ ಮಾಡ್ತಾರೆ. ದೇವಸ್ಥಾನದಲ್ಲೂ ಅಷ್ಟೇ ಪ್ರಾರ್ಥನೆಯನ್ನೇ ಮಾಡಬೇಕು. ಇವ್ರುಗಳನ್ನೆಲ್ಲ ನೋಡಿದಾಗ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿರ್ತಕ್ಕಂಥ ಒಂದು ವಚನ ನೆನಪಿಗೆ ಬರುತ್ತೆ. ಮೇ ಬಿ ಬಸವಣ್ಣನವರಿಗೆ 12ನೇ ಶತಮಾನದಲ್ಲೇ ಗೊತ್ತಾಗಿತ್ತು ಅನಿಸುತ್ತೆ, 21ನೇ ಶತಮಾನದ ನಂತರ ಇಂಥ ಚಿಂತಕರುಗಳು ಹುಟ್ಕೊತಾರೆ ಅಂತ. ಆ ವಚನ ಎಷ್ಟು ಚೆನ್ನಾಗಿದೆ ಅಂದರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ, ಎನ್ನ ಕರಸ್ಥಲದಲ್ಲಿ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ. ದೇವರನ್ನು ಲಿಮಿಟಲ್ಲಿ ಕೂಡಾಕ್ಲಿಕ್ಕೆ ಆಗೋದೇ ಇಲ್ಲ ಅಂತ 12ನೇ ಶತಮಾನದಲ್ಲಿ ಕಾಮನ್ ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಇದಕ್ಕೆ ಯಾವ ವೇದಾಭ್ಯಾಸ ಮಾಡೋದು ಬೇಕಾಗಿಲ್ಲ. ಈ ಜಗತ್ತು ನೀನು ತಿಳ್ಕೊಂಡಾಗೆ ಎಷ್ಟಗಲ ಇದೆಯೋ ಅಷ್ಟಗಲನೂ ದೇವರಿದ್ದಾನೆ. ಈ ಮುಗಿಲು ಆಕಾಶ ಎಷ್ಟಗಲ ಇದೆಯೋ ಅಷ್ಟಗಲನೂ ಇದ್ದಾನೆ. ಮಿಗೆಯಗಲ ನಿಮ್ಮಗಲ, ಎಷ್ಟುವರೆಗೂ ಈ ಒಂದು ಲಿಮಿಟ್ ಅನ್ನೋದು ಇದೆಯೋ ಅಲ್ಲಿವರೆಗೂ ಇದ್ದೀರಾ. ಪಾತಾಳದಿಂದ ತತ್ತ, ಬಸವಣ್ಣ ಎಷ್ಟು ಬುದ್ಧಿವಂತಿಕೆಯಿಂದ ಜಾರ್ಕೊತಾರೆ ನೋಡಿ. ಬಸವಣ್ಣ ಹೇಳ್ತಾರೆ, ಪಾತಾಳದಿಂದ ತತ್ತ, ನನಗೆ ಗೊತ್ತಿರೋದು ಪಾತಾಳ ಅಷ್ಟೇ, ಅದರಿಂದ ಮುಂದೆ ಅತ್ತತ್ತ ಇನ್ಫಿನಿಟಿ ನಿಮ್ಮ ಶ್ರೀ ಚರಣ. ಬ್ರಹ್ಮಾಂಡದಿಂದ ಅತ್ತತ್ತ, ಬ್ರಹ್ಮಾಂಡದವರೆಗೂ ಅಷ್ಟೇ ನನಗೆ ನಾಲೆಡ್ಜ್ ಇರೋದು, ಅದರ ಅತ್ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ, ಗಮ್ಯಕ್ಕೆ ಸಿಲುಕದ್ದು. ಅಗೋಚರ, ನಮ್ಮ ಇಂದ್ರಿಯಗಳಿಗೆ ಗೋಚರಿಸದೇ ಇರತಕ್ಕಂಥದ್ದು. ಅಪ್ರತಿಮ, ಅನ್ಕಂಪ್ಯಾರಿಬಲ್, ನಾವು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಅಪ್ರಮಾಣ, ನಾವು ಪ್ರಮಾಣಿಸ್ಲಿಕ್ಕಾಗದೇ ಇರತಕ್ಕಂಥದ್ದು. ಅಷ್ಟು ದೊಡ್ಡದಾದಂಥ ಲಿಂಗವೇ ದೇವರೇ, ಎನ್ನ ಕರಸ್ಥಲದಲ್ಲಿ ಬಂದು ಚುಳುಕಾದಿರಯ್ಯ. ಚಿಂತಕರುಗಳು ಇದೊಂದನ್ನು ಅರ್ಥ ಮಾಡ್ಕೋಬೇಕು. ದೇವರು, ದೇವಸ್ಥಾನ, ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ದೇವರನ್ನು ಅಳೆಯೋದು ಮುಖ್ಯ ಅಲ್ಲ, ನಮ್ಮನ್ನು ನಾವು ಅಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ದೇವರು ಬೇಕಾಗಿದ್ದಾನೆ ಅಷ್ಟೇ. ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.